ವೀಕ್ಷಕರೇ, ಇದು ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡಬೇಕಾದ ಸ್ಟೋರಿ. ಯಾಕೆ ಅಂತೀರಾ? ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ನಡೆದಿರೋದು ಆರ್ಟಿಒ ಮತ್ತು ಸಂಚಾರಿ ಪೊಲೀಸರ ಕರ್ತವ್ಯ ಲೋಪದಿಂದಲೇ ಎಂಬುದು ವಿಶೇಷ. ಈಗಲೂ ಈ ಉಭಯ ಇಲಾಖೆಗಳ ಅಧಿಕಾರಿಗಳ ಜಾಣ ಕುರುಡುತನ ಮುಂದುವರೆದಿದ್ದು, ಯಾವುದೇ ಆಗಬಾರದ ಅನಾಹುತ ಆದರೆ ಅದಕ್ಕೆ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರೇ ನೇರ ಕಾರಣವಾಗಲಿದ್ದಾರೆ ಎಂಬುದರಲ್ಲಿ ವಿಶೇಷವಿಲ್ಲ. ವೀಕ್ಷಕರೇ, ಈ ವಿಡಿಯೋ ತುಣುಕನ್ನೊಮ್ಮೆ ನೋಡಿ. ಆಟೋಗೆ ನೇತು ಹಾಕಿರುವ ಡಜನ್ ಗಟ್ಟಲೆ ಶಾಲಾ ಬ್ಯಾಗ್ಗಳು, ಆಟೋ ಹಿಂಭಾಗದಲ್ಲಿ ಕುಳಿತಿರೋ ಪುಟ್ಟ ಪುಟ್ಟ ಮಕ್ಕಳು ಕಾಣ್ತಾ ಇದೆಯಲ್ಲ. ಈ ಆಟೋಗಳಿಗೆ ಹೀಗೆ ಮಕ್ಕಳನ್ನ ಲೆಕ್ಕವಿಲ್ಲದಷ್ಟು ತುಂಬಿಕೊಂಡು ಹೋಗಲು ಯಾವುದೇ ಅನುಮತಿ ಪರವಾನಗಿ ಇಲ್ಲ. ಆದರೂ ರಾಜಾರೋಷವಾಗಿ ತುಂಬಿಕೊಂಡು ಹೋಗ್ತಿದ್ದಾರಲ್ಲ. ಇಲ್ಲಿ ಆಗಬಾರದ ಅನಾಹುತ ಆದರೆ ಯಾರು ಹೊಣೆ? ಆಟೋದವರ, ಇಲ್ಲವೇ ಮಕ್ಕಳ ಸುರಕ್ಷತೆಗಿಂತ ಸಮಯಕ್ಕೆ ಸೇರುವುದೇ ಮುಖ್ಯವೆಂದು ಭಾವಿಸಿದ ಪೋಷಕರದ್ದ, ಅಥವಾ ಕಾನೂನು ಬಾಹಿರವಾಗಿ ಮಕ್ಕಳನ್ನ ಸಾಗಿಸುತ್ತಿದ್ರು ಕ್ರಮ ವಹಿಸದ ಸಂಬಂಧಿಸಿದ ಅಧಿಕಾರಿಗಳದ್ದ ಅನ್ನೋದನ್ನ ಸಾರಿಗೆ ಸಚಿವರೇ ಹೇಳಬೇಕಿದೆ. ಇನ್ನು ಇಲ್ಲಿ ನೋಡಿ, ಮಳೆ ಬರುತ್ತಿದೆ, ಆದರೂ ಪ್ಲಾಸ್ಟಿಕ್ ಪೇಪರ್ ಆಟೋಗೆ ಹೊದಿಸಿ ಹಿಂದೆ ಮುಂದೆ ಎಂಬ ಯಾವುದೇ ಭೇದವಿಲ್ಲದೆ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುತ್ತಿರುವ ಆಟೋ ಕಾಣಿಸುತ್ತಿದೆಯಲ್ಲ. ಇದು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಓಡುತ್ತಿರೋ ಆಟೋ ಅಲ್ಲ, ಬದಲಿಗೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಸಂಚರಿಸುತ್ತಿರೋ ಆಟೋ. ಈ ಆಟೋ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಆರ್ಟಿಒ ಕಚೇರಿ ಎರಡರ ನಡುವೆಯೇ ಹಾದು ಹೋಗುತ್ತದೆ. ಉಭಯ ಇಲಾಖೆಗಳ ಕಣ್ಣೆದುರಿನಲ್ಲಿಯೇ ಈ ರೀತಿ ನಿಯಮ ಮೀರಿ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗುತ್ತಿದ್ರು ಯಾವುದೇ ಅಧಿಕಾರಿ ಇತ್ತ ಗಮನ ಹರಿಸುವುದಿರಲಿ, ಕಣ್ಣೆತ್ತಿಯೂ ನೋಡಿಲ್ಲ. ಹೀಗೆ ರಾಜಾರೋಷವಾಗಿ ಹೆದ್ದಾರಿಯಲ್ಲಿ, ಅದರಲ್ಲೂ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರ ಎದುರಿನಲ್ಲಿಯೇ ಆಟೋದಲ್ಲಿ ಜನರನ್ನ ಕೋರಿಗಳು ತುಂಬಿದಂತೆ ತುಂಬಿ ಸಾಗಿಸುತ್ತಿದ್ರು. ಇವರಿಗೆ ಅಂತಹ ಆಟೋ ತಡೆದು ದಂಡ ಹಾಕುವುದಾಗಲಿ, ಕನಿಷ್ಠ ಎಚ್ಚರಿಕೆ ನೀಡುವ ಕೆಲಸವಾಗಲಿ ಉಭಯ ಇಲಾಖೆಗಳ ಅಧಿಕಾರಿಗಳು ಮಾಡಿಲ್ಲ. ಇಲ್ಲಿ ನೋಡಿ, ನಿಲ್ಲಿಸಿದ ಆಟೋದಿಂದ ಎಷ್ಟು ಮಂದಿ ಇಳಿಯುತ್ತಿದ್ದಾರೆ ಎಂಬುದನ್ನ. ಕನಿಷ್ಠ 70 ಮಂದಿ ಆದರೂ ಈ ಆಟೋದಲ್ಲಿ ಪ್ರಯಾಣ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದು ಇಲ್ಲಿ ಇಳಿಯುತ್ತಿದ್ದಾರೆ. ಹಾಗಾದ್ರೆ ಈ ಸಂಚಾರಿ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು ಏರುವುದಾದ್ರೂ ಯಾಕೆ ಎಂಬ ಪ್ರಶ್ನೆ ಮೂಡದಿರದ. ಇನ್ನು ಇಲ್ಲಿ ನೋಡಿ, ಅಪ್ರಾಪ್ತರಾದವರು ಬೈಕ್ ಓಡಿಸುವುದನ್ನು ನೋಡಿ ಪುನೀತರಾಗೆ. ಅದು ಬೈಕಿನಲ್ಲಿ ಅಪ್ರಾಪ್ತರಾದವರು ಒಬ್ಬರೇ ಹೋಗುತ್ತಾರಾ ಎಂದರೆ ಅದು ಕೂಡ ಇಲ್ಲ. ಡಬಲ್ ಇಲ್ಲವೇ ತ್ರಿಬಲ್ ರೈಡಿಂಗ್ ಹೋಗುವವರೇ ಹೆಚ್ಚ. ಪ್ರತಿನಿತ್ಯ ನೂರಾರು ಮಂದಿ ಅಪ್ರಾಪ್ತರು ಹೀಗೆ ಬೈಕ್ ಓಡಿಸುತ್ತಿದ್ರು. ಇದೇ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರು ಮಾತ್ರ ಅತ್ತ ತಿರುಗಿಯೂ ನೋಡಿಲ್ಲ. ಇತ್ತೀಚೆಗೆ ಅಪ್ರಾಪ್ತ ಬಾಲಕನೊಬ್ಬ ಕಾರು ಓಡಿಸಿ ಹಲವರ ಸಾವಿಗೆ ಕಾರಣವಾಗಿದ್ದು, ಅದರಿಂದ ಪೋಷಕರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ನೆನಪಿದೆಯಲ್ವೇ? ಇದೇ ರೀತಿ ಇಲ್ಲಿಯೂ ಆಗಬಾರದ ಅನಾಹುತ ಆದರೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಉತ್ತರಿಸುವ ಅಧಿಕಾರಿಯೇ ಇಲ್ಲವಾಗಿದ್ದಾರೆ. ಆಪೆ ಆಟೋಗಳಲ್ಲಿ 16 ಮಂದಿಯನ್ನ ತುಂಬಿ ಸಂಚಾರ ಮಾಡುವುದು, ಅದರಲ್ಲಿಯೂ ಶಾಲಾ ಮಕ್ಕಳನ್ನ ತುಂಬಿಕೊಂಡು ನಿಗದಿತ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುವುದು, ಹೀಗೆ ಪ್ರತಿನಿತ್ಯ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದು, ಇದರಿಂದ ಪೋಷಕರು ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಆದರೆ ಪೋಷಕರು ಅನಿವಾರ್ಯವಾಗಿ ಆಟೋಗಳನ್ನೇ ಅವಲಂಬಿಸಬೇಕಾದ ಸ್ಥಿತಿ ಎದುರಾಗಿರುವುದು ಮತ್ತೊಂದು ವಿಪರ್ಯಾಸ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗಲು ಶಾಲಾ ಕಾಲೇಜು ಸಮಯಕ್ಕೆ ಬಸ್ಸುಗಳೇ ಇಲ್ಲವಾಗಿವೆ. ಇದರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಬಸ್ಗಳಿಲ್ಲದ ಕಾರಣ ಅನಿವಾರ್ಯವಾಗಿ ಆಟೋಗಳಿಗೆ ಮೊರೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಟೋ ಚಾಲಕರು ಮಕ್ಕಳನ್ನ ನಿಗದಿಗಿಂತ ಹೆಚ್ಚಾಗಿ ತುಂಬುವ ಜೊತೆಗೆ ನಿಗದಿಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುತ್ತಿದ್ದಾರೆ. ಲಗೇಜ್ ಸಾಗಿಸೋ ಆಟೋಗಳಲ್ಲಿ ಜನರನ್ನ ತುಂಬಿಕೊಂಡು ಪ್ರತಿನಿತ್ಯ ಸಂಚಾರ ಮಾಡೋ ಆಟೋಗಳು ಯಾವುದೇ ಅಂಜಿಕೆ ಇಲ್ಲದೆ ಓಡಾಡುತ್ತಿದ್ರೂ ಅಧಿಕಾರಿಗಳು ಇತ್ತ ಗಮನವೇ ಹರಿಸದ ಕಾರಣ ರಾಜಾರೋಷವಾಗಿ ಸಂಚರಿಸುತ್ತಿದ್ದಾರೆ. ಇದರಿಂದ ಮಕ್ಕಳು ಜೀವ ಕೈಯಲ್ಲೇ ಹಿಡಿದು ಸಂಚರಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ಶಾಲಾ ಕಾಲೇಜುಗಳ ಸಮಯಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಬಗ್ಗೆ ವಾಸ್ತವಾಂಶ ಎಷ್ಟಿದೆ ಎಂಬ ಬಗ್ಗೆ ಈವರೆಗೂ ರಿಯಾಲಿಟಿ ಚೆಕ್ ಮಾಡಿದ ನಿದರ್ಶನಗಳೇ ಇಲ್ಲ.
ಇದರಿಂದ ಶಾಲಾ ಕಾಲೇಜುಗಳ ಸಮಯಕ್ಕೆ ಬಸ್ಗಳ ಸಂಚಾರ ಎಂಬುದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದು ಅದು ಕಾರ್ಯರೂಪವಾಗುತ್ತಿಲ್ಲ. ಬಸ್ ಸಂಚಾರ ಇಲ್ಲದ ಕಾರಣ ಅನಿವಾರ್ಯವಾಗಿ ಆಟೋಗಳಿಗೆ ಮೊರೆ ಹೋಗಬೇಕಾದ ಸ್ಥಿತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎದುರಾಗಿದ್ದು, ಇದರಿಂದ ಆಗಬಾರದ ದುರಂತ ಸಂಭವಿಸಿದ್ರೆ ಮಾತ್ರ ಅದರ ನೇರ ಹೊಣೆ ಆರ್ಟಿಒ ಮತ್ತು ಸಂಚಾರಿ ಪೊಲೀಸರೇ ಆಗಲಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಈಗಲಾದರೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಇತ್ತ ಗಮನ ಹರಿಸಿ ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳನ್ನ ಎಚ್ಚರಿಸುವ ಮೂಲಕ ಮುಂದೆ ನಡೆಯಬಹುದಾದ ಅನಾಹುತದಿಂದ ಮಕ್ಕಳನ್ನ ಪಾರು ಮಾಡಬೇಕೆಂದು ಪ್ರಜ್ಞಾವಂತರು ಒತ್ತಾಯಿಸಿದ್ದಾರೆ. ಈಗ ಶಾಲೆಗಳು ಓಪನ್ ಆಗುವಂಥ ಸಮಯ ಮೇ ಕೊನೆಯಲ್ಲಿ, ಆಮೇಲೆ ಜೂನ್ ಸ್ಟಾರ್ಟಿಂಗಲ್ಲಿ ಶಾಲಾ ಕಾಲೇಜುಗಳೆಲ್ಲ ತೆರೆಯುವಂಥ ಸಮಯ. ಎಲ್ಲ ನಾವು ಏನು ಹೇಳೋದಂದರೆ ಶಾಲಾ ಇನ್ಸ್ಟಿಟ್ಯೂಷನ್ ಓನರ್ಗಳಿಗಾಗಲಿ, ಶಾಲೆ ನಡೆಸ್ತಾ ಇರೋದವ್ರಿಗಾಗಲಿ ಹೇಳ್ತಾ ಇರೋದೇನೆಂದರೆ, ಅಥವಾ ಪೇರೆಂಟ್ಸ್ಗಾಗಲಿ ನಾವು ಹೇಳ್ತಾ ಇರೋದು, ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರಬೇಕು. ಗಾಡಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ಈಗ ನಮ್ಮ CTV ನ್ಯೂಸ್ ಅವರು ಒಂದು ಭಾಳ ಒಳ್ಳೆ ಇದು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲರನ್ನೂ ರೀಚ್ ಆಗೋ ಥರ ಚಿಕ್ಕಬಳ್ಳಾಪುರ ಜನತೆನ. ನಾವು ಹೇಳೋದು ಗಾಡಿದು ಫಿಟ್ನೆಸ್ ಸರ್ಟಿಫಿಕೇಟು, ಇನ್ಶೂರೆನ್ಸ್ ಸರ್ಟಿಫಿಕೇಟು, ತೆರಿಗೆ, ಪರ್ಮಿಟ್, ಇದು ಮೇನ್ ಡಾಕ್ಯುಮೆಂಟ್ಸು. ಇದಲ್ಲದೆ ಎಮಿಷನ್ ಇರಬೇಕಾಗ್ತದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಪಕ್ಕಾ ಮಾಡ್ಕೊಂಡೆ ನೀವು ಓಡಿಸ್ಬೇಕು. ಆದರೂ ನಿಮಗೆ ತಂದೆ ತಾಯಿಯವರು ನೀವು ಹೋಗಿ ಮಕ್ಕಳನ್ನ ಹೋಗಿ ಒಂದು ರಸ್ತೆ ಕಾರ್ನರಲ್ಲಿ ನಿಂತ್ಕೊಂಡು ಬಸ್ ಹತ್ತಿದ ತಕ್ಷಣ ನಿಮ್ಮ ಕೆಲಸ ಮುಗಿಯಲ್ಲ. ನೀವು ಆ ಬಸ್ ಎಷ್ಟು ಸೇಫ್ ಇದೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಲ್ಲರಿಗೂ ಆಗಲಿ, ಈಗ ಎಲ್ಲರ ಹತ್ರನೂ ಈಗ RTOನೇ ಬೇಕಾಗಿಲ್ಲ, ಎಲ್ಲರ ಹತ್ರನೂ ಒಂದೊಂದು ಗಾಡಿ ಇರುತ್ತೆ. ಈಗ ನಮ್ಮ ಇಲ್ಲಿ ಬಂದಿರೋರ ಹತ್ರನೂ ಒಂದು ಗಾಡಿ ಇರುತ್ತೆ. ಸೊ RTO ಇಲಾಖೆ ಹೇಗೆ ಅಂತ ಹೇಳಿದ್ರೆ ಎವ್ರಿಬಡಿ ಆ್ಯಸ್ ಅನ್ ಒಪಿನಿಯನ್ನು. ಯಾಕಂದರೆ ಅವ್ರ ಹತ್ರನೂ ವೆಹಿಕಲ್ಸ್ ಇರ್ತದೆ, ಅವ್ರಿಗೂ ಗೊತ್ತಿರ್ತದೆ ಅದೆಷ್ಟು ಮೈಲೇಜ್ ಕೊಡ್ತದೆ, ಯಾವ ರೀತಿ ಕಂಡೀಷನ್ ಇದೆ, ಏನಿದೆ, ಏನು ಡಾಕ್ಯುಮೆಂಟ್ಸ್ ಬೇಕು, DL ಬೇಕು, ಅದು ಬೇಕು ಅಂತೆಲ್ಲ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದು ಒಪಿನಿಯನ್ ಇರೋದ್ರಿಂದ ನೀವು ನಿಮ್ಮ ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳನ್ನ ನೀವು ಕಳಿಸ್ಬೇಕಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಪೇರೆಂಟ್ಸ್ಗೂ ಆ ವೆಹಿಕಲ್ ಚೆನ್ನಾಗಿದಾ, ಆ ವೆಹಿಕಲ್ ನಮ್ಮ ಮಗು ಹೋದರೆ ಸೇಫಾ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕು. ಆಮೇಲೆ ನಮ್ಮದು ಒಂದು ಆ್ಯಪ್ ಇದೆ, ಪರಿವಾಹನ್ ಅಂತ. ಆ್ಯಪಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿಬಿಟ್ರೆ ಎಲ್ಲ ಡಾಕ್ಯುಮೆಂಟ್ಸು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗುನ ಕರ್ಕೊಂಡು ಹೋಗೋಕೆ ಒಂದು ಗಾಡಿ ಬಂತು ಅಂತ ಇಟ್ಕೊಳ್ಳಿ. ಆ ಗಾಡಿದ ನಂಬರಲ್ಲಿ ಹೊಡೆದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೇ FC ವ್ಯಾಲಿಡ್ ಇದಾ, ಆ ಗಾಡಿ ಮೇಲೆ ಏನಾದ್ರು ಕೇಸ್ ಇದಾ, ಇನ್ಶೂರೆನ್ಸ್ ಇದಾ, ಟ್ಯಾಕ್ಸ್ ಕಟ್ಟಿದಾನ, ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದುಬಿಡುತ್ತೆ. ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಬರುತ್ತೆ. ಸೊ ನೀವು ಬಂದು RTO ಆಫೀಸವ್ರಿಗೆ ಬಂದು ನೀವು ಕೇಳಿ, ಈ ಥರ ಸರ್ ಈ ಗಾಡಿಗೆ ಡಾಕ್ಯುಮೆಂಟ್ ಇದಾ ಇಲ್ವಾ ಅಂತ ಕೇಳೋ ನೆಸಿಟಿ ಇಲ್ಲ. ನಿಮ್ಮ ಫಿಂಗರ್ ಟಿಪ್ಸಲ್ಲಿರುತ್ತೆ. ಬೆಳಿಗ್ಗೆ ನೀವು ಮೊಬೈಲ್ ತೊಗೊಂಡು ಹೋಗಿರ್ತೀರ, ಅಲ್ಲೇ ಚೆಕ್ ಮಾಡ್ಬೋದು. ಆದ್ದರಿಂದ ತಂದೆ ತಾಯಿಯವ್ರದ್ದು ಜವಾಬ್ದಾರಿ ಆಗ್ತದೆ. ಏನಂತ ಹೇಳಿದರೆ, ನಾವು ಎಷ್ಟು ಮಟ್ಟಿಗೆ ಸುರಕ್ಷಿತ ಇರೋ ವಾಹನನ ನಾವು ಸುರಕ್ಷಿತ ವಾಹನದಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಅಂತ ತಾವು ಅಷ್ಟು ಪ್ರೀತಿಯಿಂದ ಬೆಳೆಸಿರೋ ಮಕ್ಕಳನ್ನ ತಾವು ನೋಡಿ ಕಳಿಸ್ಬೇಕಾಗ್ತದೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.